ಸೊ ಗಾಯ್ಸ್ ಇದಾಗಿದೆ ಬ್ಲೂ ಲಾಕ್ ನ ಪಾರ್ಟ್ 3 ಕಳೆದ ಪಾರ್ಟ್ ನಲ್ಲಿ ತೋರಿಸಿದ್ರು. ಈಗ ಸ್ಟಾರ್ಟ್ ಆಗಲಿದೆ ಟೀಮ್ ಎಕ್ಸ್ ವರ್ಸಸ್ ಟೀಮ್ ಝೆಡ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಎಪಿಸೋಡ್ 3 ನಮ್ಗೆ ತೋರಿಸ್ತಾರೆ ಈ ಮ್ಯಾಚ್ ಸ್ಟಾರ್ಟ್ ಆಗೋಗಿಂತ ಸ್ವಲ್ಪ ನಿಮಿಷ ಹಿಂದೆ. ಇಲ್ಲಿ ಪೂರ್ತಿ ಬ್ಲೂ ಲಾಕ್ ನ ಝೆಡ್ ಟೀಮ್ ಇದೆ ಅಂಡ್ ಇವರು ಸ್ವಲ್ಪ ಆಲೋಚನೆ ಮಾಡ್ತಾರೆ, ಈಗ ಇಷ್ಟು ಜನ ಇದ್ದೀವಿ, ನಮ್ಮದ್ರಲ್ಲಿ ಒಬ್ಬ ಟೀಮ್ ಲೀಡರ್ ಅಂತ ಬೇಕು ತಾನೆ. ಸೊ ನಾವೆಲ್ಲರೂ ರಾಕ್ ಪೇಪರ್ ಸೀಸರ್ ಮಾಡೋಣ ಅಂತ ಹೇಳಿ ಮಾಡ್ತಾರೆ ಅಂಡ್ ವಿನ್ ಆಗ್ತಾನೆ ನಮ್ಮ ಇಸಾಗಿ. ಸೊ ಟೀಮ್ ನ ನಾಯಕನಾಗಿ ಇಸಾಗಿಯನ್ನ ಇಟ್ಟಿದ್ದಾರೆ ಸದ್ಯಕ್ಕೆ. ಆದ್ರೆ ಅಫ್ಕೋರ್ಸ್ ಇಲ್ಲಿ ಗರಾಶಿ ಟ್ರೋಲ್ ಮಾಡ್ತಾನೆ, ಇವನು 274ನೇ ರ್ಯಾಂಕ್ ನವನು, ಹೋಗಿ ಇವನನ್ನ ಲೀಡರ್ ಮಾಡಿದೀರಾ ನೀವು. ಬಟ್ ಇಲ್ಲಿ ಹೇಳೋನೇ ದೊಡ್ಡ ಸಾಚ ಗುರು, ಯಾಕಂದ್ರೆ ಇವನದು 275ನೇ ಪ್ಲೇಸ್. ಏನೇ ಇರ್ಲಿ ಫ್ಲಾಶ್ ಬ್ಯಾಕ್ ಮುಗೀತು, ಈಗ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಎದುರು ಕಾಣ್ತಿದ್ದಾರೆ ಟೀಮ್ ಎಕ್ಸ್ ಪ್ಲೇಯರ್ಸ್ ಗಳು, ಮತ್ತೆ ಇಲ್ಲಿದ್ದಾರೆ ಟೀಮ್ ಝೆಡ್ ಅಂದ್ರೆ ಇಸಗಿನ ಟೀಮ್. ಸೊ ಇಲ್ಲಿ ಫಸ್ಟ್ ಬಾಲ್ ಕಿಕ್ ಹೊಡಿಯೋದಕ್ಕೆ ಚಾನ್ಸ್ ಇರೋದು ನಮ್ಮ ಇಸಗಿನಿಗೆ. ಇವನು ಬಾಲ್ ಅನ್ನ ಕಿಕ್ ಹೊಡಿಯೋಕೆ ಅಂತಾನೆ ಬಂದಾಗ ರೈಚು ಬಂದು ಇವನು ಬಾಲ್ ಅನ್ನ ಕಸ್ಕೊಳ್ತಾನೆ ಅಂಡ್ ಇಸಗಿ ಬೊಬ್ಬ ಇಡ್ತಾನೆ, ಏನ್ ಮಾಡ್ತಿದ್ಯಾ ಗುರು, ನೀನು ನಮ್ಮ ಟೀಮ್ ತಾನೆ, ಯಾಕೆ ಹೇಳ್ಕೊಳ್ತಿದ್ಯಾ, ನಾನು ಇಲ್ಲಿ ಲೀಡರ್ ಅಂತ. ರೈಚ್ ಹೇಳ್ತಾನೆ, ನೀನೇನ್ ಬೇಕಾದ್ರೆ ಹೇಳ್ಕೊ, ಹಾಗಂತ ಒಂದು ನೀನ್ ಮಾಡ್ತಿದ್ಯಾ. ಈ ಗೇಮ್ ಅಲ್ಲಿ ಸೋತ್ರೆ ಎಲ್ಲ ಎಲಿಮಿನೇಟ್ ಆಗ್ಬಿಡ್ತಾರೆ. ಸೊ ಇನ್ ದ ಎಂಡ್ ಯಾರು ಪರ್ಫಾರ್ಮೆನ್ಸ್ ಒಳ್ಳೆ ಇರುತ್ತೆ ಅವರಿಗೆ ಗೆಲ್ಲೋದು. ಆಗ ಇವನ ಬಾಲ್ ಅನ್ನ ನಮ್ಮ ಕುನಿಗಾಮಿ ಬಂದು ತಡಿತಾನೆ. ನೀನ್ ಹೇಳೋ ತರ ಒಬ್ನೇ ಆಡೋದಾದ್ರೆ ನಂಗೆ ಕೂಡ ಗೊತ್ತಿದೆ, ನಾನು ಕೂಡ ನನ್ನ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು. ಕುವಾನಲ್ಲಿ ಬೊಬ್ಬೆ ಹಿಡಿತಾನೆ, ಏನ್ ಮಾಡ್ತಿದ್ದೀರಾ ಗಾಯ್ಸ್, ನಾವಿಲ್ಲಿ ಟೀಮ್ ಅಲ್ಲಿ ಆಡೋದಕ್ಕೆ ಬಂದದ್ದು, ಒಬ್ಬೊಬ್ರೆ ಅಲ್ಲ. ನಿಮ್ಮ ಪೊಸಿಷನ್ ಬಿಟ್ಟು ಎಲ್ಲೆಲ್ಗೂ ಬಂದಿದ್ದೀರಾ ನೀವು, ಈಗ ನಾವು ಔಟ್ ಆಗ್ತೀವಿ ಹೀಗೆ ಮಾಡಿದ್ರೆ. ಅಂಡ್ ಆಗನೆ ಎಕ್ಸ್ ಟೀಮ್ ನವರು ಬಾಲ್ ಅನ್ನ ಎತ್ಕೊಳ್ತಾರೆ. ಇದಂತೂ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆದಂಗ ಆಯ್ತು. ಆದ್ರಲ್ಲಿ ಇವರು ಮೂವರು ಕೂಡ ಅಡ್ಡ ಇದ್ದಾರೆ. ಸೊ ಈಚೆಂದ ಝೆಡ್ ಟೀಮ್ ನಿಂದ ಕೂಡ ಎಕ್ಸ್ ಟೀಮ್ ಇಂದ ಕೂಡ ಜಗಳ ಆಗ್ತಿದೆ. ಇದರ ಮಧ್ಯೆಯಿಂದ ಒಬ್ಬ ಬರ್ತಾನೆ ಗೂಳಿ ತರ, ಎಲ್ಲರ ಮಿಡಲ್ ಇಂದ ಬಂದು ಫುಟ್ಬಾಲ್ ಅನ್ನ ತನ್ನ ಕಾಲಲ್ಲಿ ಇಟ್ಕೊಂಡು ಅಲ್ಲಿಂದ ಸ್ಪೀಡ್ ಆಗಿ ಓದಿತಾನೆ. ಅಂಡ್ ಅದು ಬರ್ತಿದೆ ಇಸಗಿ ಹತ್ರನೇ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಇವನ ಹೆಸರು ಬಾರು ಅಂತ. ಇವನಂತೂ ಒಳ್ಳೆ ಸ್ಟ್ರಾಂಗ್ ಪ್ಲೇಯರ್ ಆಗಿದ್ದಾನೆ. ದಾರಿಂದ ಎದ್ದೇಳು ಹುಡುಗ ಅಂತ ಹೇಳಿ ಬೊಬ್ಬೆ ಹೊಡಿತಾನೆ ಇಸಗಿನಿಗೆ. ಆಗ ಇಸಗಿ ಹೇಳ್ತಾನೆ, ನನ್ಗೆ ಇವನನ್ನ ಸ್ಟಾಪ್ ಮಾಡ್ಲೇಬೇಕಾಗುತ್ತೆ. ಖುವಾನ್ ಲೆಫ್ಟ್ ಸೈಡ್ ಗೆ ಬಾ, ಇವನ್ ಬಾಲ್ ಅಲ್ಲಿಗೆ ಕಿಕ್ ಹೊಡಿತಾನೆ ಅಂತ ಹೇಳ್ತಾನೆ. ಆದ್ರೆ ಬಾರು ಸೀದಾ ಕಿಕ್ ಹೊಡಿತಾನೆ ಅದರ ವಿರುದ್ಧ ಸೈಡ್ ಗೆ. ಮತ್ತೆ ಆ ಜಾಗದಲ್ಲಿ ಯಾವುದೇ ಒಬ್ಬ ಪ್ಲೇಯರ್ಸ್ ಇರ್ಲಿಲ್ಲ. ಸೊ ಬಿತ್ತು ಸೀದಾ ಗೋಲ್ ಗೆ. ಇದರ ಪ್ರಕಾರ ಸ್ಕೋರ್ ಆಯ್ತು 1-0. ಝೆಡ್ ಟೀಮ್ ತಮ್ಮ ಅಂಕದ ಖಾತೆಯನ್ನ ಓಪನ್ ಮಾಡ್ಲಿಲ್ಲ ಇನ್ನು. ಇಸಗಿ ಅವನ ಟೀಮ್ಮೇಟ್ಸ್ ಕೇಳ್ತಾನೆ, ಗೈಸ್ ಏನ್ ಮಾಡ್ತಿದ್ದೀರಾ ನೀವೆಲ್ಲ, ದಯವಿಟ್ಟು ಈ ರೌಂಡ್ ಆದ್ರೂ ನನ್ನ ಮಾತನ್ನ ಕೇಳಿ. ಬಾಚಿರ ನಾನ್ ನಿಂಗೆ ಫುಟ್ಬಾಲ್ ಅನ್ನ ಪಾಸ್ ಮಾಡ್ತೀನಿ, ಯಾಕಂದ್ರೆ ನೀನ್ ನನ್ನ ಹತ್ರ ಇದೆಯಾ. ಸೊ ಈ ಬಾಲ್ ಅನ್ನ ತಗೋ ಅಂತ ಕೊಡ್ತಾನೆ. ಆದ್ರೆ ಇದನ್ನ ತಗೊಂಡದು ಇಗರಾಶಿ ಒಬ್ನೇ ಬಾಲ್ ಅನ್ನ ತಗೊಂಡೋಗಿ ಹೇಳ್ತಾನೆ, ನೀವೇನ್ ಬೇಕಾದ್ರೂ ಮಾಡಿ, ನಾನು ಒಬ್ಬನೇ ಹೋಗಿ ಗೋಲ್ ಹೊಡೆದ್ರೆ ನನ್ನ ರ್ಯಾಂಕ್ ಜಾಸ್ತಿ ಆಗುತ್ತೆ. ಇಲ್ಲಿ ಗೆಲ್ಬೇಕಾದದ್ದು ಟೀಮ್ ಅಲ್ಲ, ಟೀಮ್ ನಲ್ಲಿ ಯಾರು ಜಾಸ್ತಿ ಸ್ಕೋರ್ ಹೊಡಿತಾರೆ ಅವರು. ಸೊ ಹೀಗೆ ಮಾತಾಡ್ಕೊಂಡು ಹೋದಾಗ ಟೀಮ್ ಎಕ್ಸ್ ನವನು ಅವನ ಬಾಲ್ ಅನ್ನ ಕಸ್ಕೊಂಡ ಅಂಡ್ ಎಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಂಡ್ ಆ ಬಾಲ್ ಸಿಗುತ್ತೆ ಬಾರೋನ ಕೈಗೆ. ಇವನಷ್ಟು ಡೇಂಜರಸ್ ಅಂತ ಫಸ್ಟ್ ಗೋಲ್ ಅಲ್ಲೇ ನಮ್ಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಇಡೀ ಇಸಗಿನ ಟೀಮ್ ಪ್ಲಾನ್ ಮಾಡ್ತಾರೆ ಸುತ್ತಲೂ ಬಾರೋನ ಕವರ್ ಮಾಡೋದಕ್ಕೆ. ಆದ್ರೆ ಬಾರೋ ಹೊಡಿತಾನೆ ಬ್ಯಾಕ್ ಕಿಕ್, ಮತ್ತೆ ಅದು ಸಿಗುತ್ತೆ ಅವನ ಟೀಮ್ ಮೇಟ್ ನ ಕಾಲ್ಗೆ. ಸೊ ಈಸಿಯಾಗಿ ಗೋಲ್ ಅನ್ನ ಹೊಡೆದೇ ಬಿಟ್ಟ, ಯಾಕಂದ್ರೆ ಇವರ ಗೋಲ್ ಕೀಪರ್ ಅಂತೂ ತುಂಬಾ ವೀಕ್ ಇದ್ದಾನೆ, ಮತ್ತೆ ಯಾರೇ ಒಬ್ಬ ಪ್ಲೇಯರ್ ಕೂಡ ಇಲ್ಲ ಆ ಜಾಗದಲ್ಲಿ. ಸೊ ನಾವು ಹೇಗಾದ್ರೂ ಗೇಮ್ ಅನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾನೆ. ಮೊದಲಾಗಿ ಟೀಮ್ ಸಪೋರ್ಟ್ ಇಲ್ಲ ಇಲ್ಲಿ. ಆ ಒಂದು ಸಂದರ್ಭದಲ್ಲಿ ಇಸಗಿ ಅನ್ಸುತ್ತೆ, ನಾವು ಹೀಗೆ ಮಾಡಿದ್ರೆ ಆಗೋದಿಲ್ಲ, ನಮ್ಮನ್ನ ನಾವು ಆದಷ್ಟು ಪುಷ್ ಮಾಡಬೇಕು. A few moments later. ಸೊ ಬಾಚಿರ ರೆಡಿ ಆಗಿದ್ಯಾ? ಬಾಚಿರ ಹೇಳ್ತಾನೆ, ಹೌದು ಇಸಗಿ. ಅಂಡ್ ನಮ್ಗೆ ಕಾಣುತ್ತೆ ಇಸಗಿ ಕಣ್ಣಿನಲ್ಲಿ ಕಾನ್ಸಂಟ್ರೇಷನ್ ಆಗಿ ಫೋಕಸ್ ಆಗಿದೆ, ಅಂದ್ರೆ ಒಂದ್ ಸ್ವಲ್ಪ ಈಗೋ ಬಂದಿದೆ. ಈಗ ನಾನು ಸ್ಕೋರ್ ಮಾಡಬಲ್ಲೆ ಅಂತ ಬಾಲ್ ಅನ್ನ ಎತ್ಕೊಂಡು ಹೋಗ್ತಾನೆ ಎಲ್ಲರನ್ನ ಅವಾಯ್ಡ್ ಮಾಡಿ. ಆದ್ರೆ ಇಲ್ಲಿ ಸಿಗ್ತಾನೆ ಕಿಂಗ್ ಬಾರೋ. ಇಸಗಿ ಅಷ್ಟು ಈಸಿ ಇಲ್ಲ ನನ್ನನ್ನು ತಪ್ಪಿಸೋದಕ್ಕೆ. ಬದಿಯಲ್ಲಿ ನಮ್ಮ ಕುನಿಗಾಮಿಗೆ ಹೇಳ್ತಾನೆ, ಪಾಸ್ ಮಾಡು ಇಸಗಿ ಬಾಲ್ ಅನ್ನ ಅಂತ. ಹಿಂದುಗಡೆ ರೇಚಿ ಕೂಡ ಇದ್ದಾನೆ, ನನ್ಗೆ ಪಾಸ್ ಮಾಡು ಅಂತ ಕೇಳ್ತಾನೆ. ಆದ್ರೆ ಇನ್ನೊಂದು ಆಪ್ಷನ್ ಇದೆ, ಇವನೇ ಕಿಕ್ ಮಾಡೋದು. ಆದ್ರೆ ಎದುರು ನಿಂತಿದ್ದಾನೆ ಕಿಂಗ್ ಬಾರೋ, ಹೇಗೆ ಇವನಿಂದ ತಪ್ಪಿಸೋದು? ಅವನು ಆ ಒಂದು ಸೆಕೆಂಡ್ ನಲ್ಲಿ ಆಲೋಚನೆ ಮಾಡ್ತಾನೆ ಮನಸ್ಸಿನಲ್ಲೇ, ಇಲ್ಲಿರೋ ಪ್ಲೇ ಗ್ರೌಂಡ್ ಹೇಗಿದೆ ಅಂತ. ಇದರಲ್ಲಿ ಗೊತ್ತಾಗುತ್ತೆ ಸರಿಯಾದ ಉತ್ತರ ಆಗಿರ್ಬೋದು ಬಾಲ್ ಅನ್ನ ಕಿಕ್ ಮಾಡೋದು ಕುನಿಗಾಮಿಗೆ, ಯಾಕಂದ್ರೆ ಅವನಿಗೆ ಕರೆಕ್ಟ್ ಆಗಿ ಗೋಲ್ ಹೊಡೆಯೋ ಎಲ್ಲ ಸಾಧ್ಯತೆ ಇದೆ. ಸೊ ಬಾರುನ ಎದುರೇ ಬಾಲ್ ಅನ್ನ ಕಂಪ್ಲೀಟ್ ಆಗಿ ಟರ್ನ್ ಮಾಡಿ ಕುನಿಗಾಮಿಯ ಬಳಿಗೆ ಕಿಕ್ ಹೊಡಿತಾನೆ. ಅಂಡ್ ಥ್ಯಾಂಕ್ಸ್ ಇಸಗಿ ಅಂತ ಹೇಳಿ ಕುನಿಗಾಮಿ ಒಂದು ಕಿಕ್ ಹೊಡಿತಾನೆ, ಸೀದಾ ಬಿತ್ತು ಗೋಲ್ಗೆ. ಇಲ್ಲಿ ಇಸಗಿಗೆ ಸ್ವಲ್ಪ ತಲೆ ಬಿಸಿ ಆಗ್ತಿದೆ ಆದ್ರೂ ಕೂಡ. ಅಂಡ್ ರೇಚಿ ಬೊಬ್ಬೆ ಹಿಡಿತಾನೆ, ಇಸಗಿ ಏನ್ ಮಾಡ್ದೆ ನೀನು, ಹಿಂದೆ ನಾನಿದ್ದೆ, ನಂಗೆ ಪಾಸ್ ಮಾಡ್ಬೋದಿತ್ತು ನೀನು, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಈ ಗೇಮ್ಸ್ ನ ರೂಲ್ಸ್ ನ ಬಗ್ಗೆ. ಇಲ್ಲಿ ಮುಖ್ಯ ಆಗೋದು ಯಾರು ಗೆಲ್ತಾರೆ ಯಾರು ಸೋಲೋದು ಅಂತಲ್ಲ, ಬದಲಾಗಿ ಯಾವ ಒಬ್ಬ ಇಂಡಿವಿಜುವಲ್ ಪ್ಲೇಯರ್ಸ್ ಗೋಲ್ ಹೊಡಿತಾನೆ ಅವನ ಮೇಲೆ. ಈ ಗೇಮ್ ಪಾಸ್ ಆಗ್ಬೇಕಂದ್ರೆ ನಾವು ಗೋಲ್ ಹೊಡಿಬೇಕು ನಮ್ಮ ಕೈಯಿಂದಲೇ. ಸೊ ಇದ್ರ ಪ್ರಕಾರ ಕುನಿಗಾಮಿ ಸೆಲೆಕ್ಷನ್ ಆಗ್ತಾನೆ ನೆಕ್ಸ್ಟ್ ರೌಂಡ್ ಗೆ ಕೂಡ. ಇಸಗಿ ಹೇಳ್ತಾನೆ, ಅದು ಆಕ್ಚುಲಿ ನಾನೇ ಹೊಡಿಬೇಕು ಅಂತಿದ್ದೆ, ಯಾಕೊತ್ತಿಲ್ಲ ನನ್ನ ಕಾಲು ಕೇಳಲಿಲ್ಲ, ಅದು ಸೀದಾ ಕಿಕ್ ಬಿತ್ತು ಕುನಿಗಾಮಿಗೆ. ಆದ್ರೆ ಇಲ್ಲಿಗೆ ಟೈಮ್ ಮುಗೀತು. ಕಿಂಗ್ ಬಾರೋ ಬಂದು ಹೇಳ್ತಾನೆ ಇಸಗಿಗೆ, ಯಪ್ಪ ಅಂತ ಮೂರ್ಖ ಗುರು ನೀನು, ನಿನ್ಗೆ ಗೋಲ್ ಹೊಡೆಯೋ ಚಾನ್ಸಸ್ ಇತ್ತು, ಇದರಲ್ಲಿ ಕ್ಲೀನ್ ಗೊತ್ತಾಗುತ್ತೆ ನಿಂಗೆ ಟ್ಯಾಲೆಂಟೇ ಇಲ್ಲ ಅಂತ, ಎಷ್ಟು ವೀಕ್ ಇದೆಯಾ ಗುರು ನೀನು ಅಂತ. ಇಲ್ಲಿ ಟೈಮ್ ಮುಗ್ದು ಟೀಮ್ ಸೆಟ್ ಸೋತಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ತುಂಬಾ ಜನ ಕೂಗ್ತಾರೆ ನಂಗೆ ಚಾನ್ಸೇ ಸಿಗ್ಲಿಲ್ಲ ಗೋಲ್ ಹೊಡೆಯೋದಕ್ಕೆ ಅಂತ. ಅಂಡ್ ಬದಿಯಲ್ಲಿ ಕುನಿಗಾಮಿ ಕೂಡ ಗಮನಿಸ್ತಾನೆ, ಅವನಿಗೆ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಇಸಗಿಯ ಬಗ್ಗೆ. ಸೊ ಈಗ ತುಂಬಾ ಹೊತ್ತಾಗಿದೆ ಅಂಡ್ ಇಲ್ಲಿ ಜಗಳ ಎಲ್ಲ ಮಾಡ್ತಿದ್ದಾರೆ ರೂಮ್ ನಲ್ಲಿ. ಹಾಗಂತ ಮ್ಯಾಚ್ ಇಲ್ಲಿ ಮುಗಿಲಿಲ್ಲ ಗಾಯ್ಸ್, ಇನ್ನು ಕೂಡ ರೌಂಡ್ ಇದೆ. ಇನ್ನು ಕೂಡ 4 ರೌಂಡ್ ಇದೆ ಬೇರೆ ಬೇರೆ ಟೀಮ್ ನ ಜೊತೆಗೆ. ಕುವಾನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನಮ್ಮ ಬಳಿ ಇನ್ನು 4 ಮ್ಯಾಚಸ್ ಇದೆ ಆಡೋದಕ್ಕೆ. ಸಪೋಸ್ ಎಲ್ಲ ಟೀಮ್ ಗಳು 2 ಸಲ ಗೆದ್ದು 2 ಸಲ ಸೋತ್ರೆ ಪಾಯಿಂಟ್ ಆಗುತ್ತೆ 6. ಸೊ ನಮ್ಗೆ ಮಿನಿಮಮ್ ಆಗಿ ಕೂಡ ಸೆಲೆಕ್ಷನ್ ಮಾಡ್ಬೇಕಾದ್ರೆ 7 ಪಾಯಿಂಟ್ಸ್ ಗಳು ಬೇಕು. ಅಂದ್ರೆ 4 ಮ್ಯಾಚ್ ಗಳಲ್ಲಿ 2 ವಿನ್ ಆಗ್ಲೇಬೇಕು ಅಂಡ್ ಇನ್ನೊಂದು ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಡ್ರಾ ಆಗ್ಬೇಕು, ಇದರಿಂದ 1 ಪಾಯಿಂಟ್ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಇಸಗಿ ಕೂಡ ಹೇಳ್ತಾನೆ, ಗಾಯ್ಸ್ ನಾವೆಲ್ಲ ತಪ್ಪಾಗಿ ಆಡಿದ್ವಿ ಕಾಣಿಸುತ್ತೆ, ಯಾಕಂದ್ರೆ ಈ ಮ್ಯಾಚ್
ನಲ್ಲಿ ಯಾರು ಗೋಲ್ ಹೊಡಿತಾರೆ ಅವರ ರ್ಯಾಂಕ್ ಜಾಸ್ತಿ ಆಗುತ್ತೆ ಅಂತಾನೆ ಇರ್ಬೋದು. ಆದ್ರೆ ನಾವು ನಮ್ಮ ಟೀಮ್ ನ ಪೊಸಿಷನ್ ಅನ್ನ ಬಿಟ್ಕೊಂಡಿದ್ವಿ. ನೀವೇ ಗಮನಿಸಬಹುದು, ಫಸ್ಟ್ ರೌಂಡ್ ಆದಾಗ ಎಲ್ಲರೂ ಪೊಸಿಷನ್ ಅನ್ನ ಬಿಟ್ಬಿಟ್ಟಿದ್ರೆ ಅಂಡ್ ಒಟ್ಟಿಗೆ ಸೇರಿದ್ರಿ. ಅಲ್ಲಿ ಅದೇ ಗ್ಯಾಪ್ ಅಲ್ಲಿ ಬಾರು ಬಂದು ಕಿಕ್ ಕೊಡ್ದ ಗೋಲ್ಗೆ. ಸೊ ಅಲ್ಲಿ ಗೊತ್ತಾಗುತ್ತೆ ಅವನು ಎಷ್ಟು ಪರ್ಫೆಕ್ಟ್ ಆಗಿ ಗೇಮ್ ಅನ್ನ ಅನಲೈಸ್ ಮಾಡಿ ಆಟ ಆಡಿದ್ದ ಅಂತ. ಹಾಗಾಗಿ ನಾವು ಪೊಸಿಷನ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ ಹೇಳ್ತಾನೆ. ಸೊ ಹೀಗೆ ಮಾತಾಡ್ತಿರುವಾಗ ಸಡನ್ ಆಗಿ ಟಿವಿ ಆನ್ ಆಗುತ್ತೆ ಅಂಡ್ ಈಗೋ ಹೇಳ್ತಾನೆ, ಹೇಗಿದ್ದೀರಾ ಟೀಮ್ ಝೆಡ್? ನಮ್ಮ ಕಣ್ಣೆದುರಲ್ಲೇ ಈಗ ಸೆಕೆಂಡ್ ಮ್ಯಾಚ್ ಆಗಿತ್ತು ಇನ್ನೊಂದು ಗ್ರೂಪ್ ನವರದು. ಟೀಮ್ ವಿ ಟೀಮ್ ವೈ ಅನ್ನ ಬೀಟ್ ಮಾಡಿತು, ಅದು ಕೂಡ 8 ಸ್ಕೋರ್ ನ ಅಂತರದಿಂದ. ಅಂದ್ರೆ ಟೀಮ್ ವಿ ಯ ಸ್ಕೋರ್ 8 ಆಗಿದೆ, ಟೀಮ್ ವೈ ನ ಸ್ಕೋರ್ 0 ಆಗಿದೆ. ಈಗ ರಶಿಗೆ ತಲೆ ಬಿಸಿ ಆಗ್ತಿದೆ, ಗುರು ಏನಿದು ಇಷ್ಟು ದೊಡ್ಡ ಅಂತರದ ಮ್ಯಾಚ್ ಆಯ್ತಾ ಅಲ್ಲಿ. ಅಂಡ್ ನಮ್ಮ ಈಗೋ ಹೇಳ್ತಾನೆ ಒಂದು ಸಜೆಷನ್ ಅನ್ನ, ನೋಡಿ ಟೀಮ್ ಝೆಡ್, ನೀವಂತೂ ಸೋತಾಗಿದೆ ಫಸ್ಟ್ ಮ್ಯಾಚ್. ಆದ್ರೆ ನೀವು ಸೋತ ಕಾರಣ ಏನಂತ ನೀವು ಇನ್ನು ಕೂಡ ಆಲೋಚನೆ ಮಾಡ್ಲಿಲ್ಲ. ಬೇಸಿಕಲಿ ನಂಬರ್ 1 ಸ್ಟ್ರೈಕರ್ ಆಗೋದಾದ್ರೆ ಒಬ್ಬ ಪ್ಲೇಯರ್ ಗೆ ಅವನ ಸ್ಕಿಲ್ ಮೇಲೆ ನಂಬಿಕೆ ಇರಬೇಕು. ಸೊ ಗೋಲನ್ನ ಯಾರು ಹೊಡಿತಾರೆ ಯಾರು ಕೂಡ ಆಗಿರ್ಬೋದು, ಆದ್ರೆ ಟೀಮ್ ನಲ್ಲಿ ಪ್ರತಿಯೊಬ್ಬರು ಅವರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಹಾಗಂತ ಸೆಲ್ಫಿಶ್ ಆಡಬಾರ್ದು. ಇದರ ಅರ್ಥ ಎಲ್ಲರೂ ಕೂಡ ಸ್ಟ್ರೈಕರ್ ಅಂತ ಕಿಕ್ ಹೊಡೆಯೋದಕ್ಕೆ ಹೋದ್ರಿ, ಆದ್ರೆ ನಿಮ್ಮ ಪೊಸಿಷನ್ ಅನ್ನ ಮರ್ತು ಬಿಟ್ರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಟ್ಯಾಲೆಂಟ್ ಡ್ರಿಬ್ಲಿಂಗ್ ಮಾಡೋದಾಗಿರ್ಬೋದು, ಟೆಕ್ನಿಕ್ ಆಗಿರ್ಬೋದು, ಅಂದ್ರೆ ಬ್ಯಾಕ್ ಸೈಡ್ ಕಿಕ್ ಹೊಡಿತಾರಲ್ಲ ಅದು, ಅಥವಾ ವೇಗದ ಫ್ರಂಟ್ ಕಿಕ್ ಆಗಿರ್ಬೋದು, ಹೆಡರ್ ಆಗಿರ್ಬೋದು, ಮಿಡ್ ಫೀಲ್ಡಿಂಗ್ ಮಾಡೋದು ಆಗಿರ್ಬೋದು, ಅಥವಾ ಸ್ಪೀಡ್ ಆಗಿ ಓಡಿ ಕಿಕ್ ಹೊಡೆಯೋದು ಕೂಡ ಆಗಿರ್ಬೋದು. ಸೊ ಇದು ನನ್ನ ಸಜೆಷನ್ ಆಗಿದೆ. ಏನ್ ಮಾಡ್ತೀರಾ ಬಿಡ್ತೀರಾ ನಿಮ್ಮ ಕೈಯಲ್ಲಿದೆ. ಅಂಡ್ ಎಪಿಸೋಡ್ 3 ಎಂಡ್ ಆಗುತ್ತೆ. ಸಿಗೋಣ ಮತ್ತೆ ಎಪಿಸೋಡ್ 4 ನಲ್ಲಿ. ಜೈ ಕರ್ನಾಟಕ ಮತ್ತೆ ಪೀಸ್.